ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ 78 ಕೋಟಿ ರೂಪಾಯಿ ಸಕ್ಕರೆ ಒತ್ತೆ ಸಾಲದ ಮೇಲೆ ಸಾಲ ತೆಗೆದುಕೊಂಡಿತ್ತು. ಆ ಸಾಲ ಏನದಂತಂದ್ರೆ ನಾವು ಪ್ರತಿ ವರ್ಷದಂತೆ ರಿನ್ಯೂವಲ್ ಮಾಡಿಕೊಂಡು 2023 ಮಾರ್ಚ್ರಲ್ಲಿ ಒಂದು ಅರ್ಜಿಯನ್ನು ಕೊಟ್ಟಿದ್ದೇವೆ. ಅರ್ಜಿ ಕೊಟ್ಟಾಗ ನಮ್ಮ ಹತ್ರ ಸ್ಟಾಕ್ ಇತ್ತು. ಅದನ್ನು ಅಲ್ಲಿ ಅಧಿಕಾರಿಗಳು ಬಂದು ವೆರಿಫೈ ಮಾಡ್ಕೊಂಡ್ಮೇಲೆ ಎಲ್ಲವೂ ಅವರ ಇ ಸಿ ಕಮಿಟಿಯಲ್ಲಿ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಿ ನಮ್ಮ ಎಲ್ಲ ನೋಡಿಕೊಂಡೆ ಅವರು ನಮ್ಮ ಸಾಲವನ್ನು ಮಂಜೂರು ಮಾಡಿದ್ದಾರೆ. ಅದ್ರ ಮಧ್ಯೆ ನಮಗೆ ರೈತರ ಕಬ್ಬಿನ ಬಿಲ್ ಪೇಮೆಂಟ್ ಮಾಡಬೇಕಾಗಿತ್ತು. ನಾವು ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶ ತಂದು ಈ ರೀತಿ ಸಕ್ಕರೆ ಮಾರಾಟ ಮಾಡಿ ನಿಮ್ಮ ಸಕ್ಕರೆ ಮಾರಾಟ ಮಾಡಿ ರೈತರಿಗೆ ಕೊಡ್ತಾ ಇದ್ದೇವಂತ ಅವ್ರ ನಾಲೆಜ್ ತಂದಿದ್ದೇವೆ 21/3/2023 ಅವ್ರ ನಾಲೆಜ್ ತಂದ ಮ್ಯಾಗ ಅವ್ರು ಒಂದು ವೇಳೆ ಬ್ಯಾಡ ಅಂತ ಹೇಳಿದ್ರೆ ನಾವು ಮಾರ್ತಿದ್ದೇವೆ ಅಂದ್ರೆ ಅದು ಅಫೆನ್ಸ್ ಆಗ್ತಿತ್ತು. ಅವ್ರು ಏನೂ ಹೇಳಿಲ್ಲ, ಗಪ್ ಕೂತಿದ್ದಾರೆ. ಮತ್ತು ಅವ್ರ ಬ್ಯಾಂಕ್ ಮೂಲಕವೇ ನಾವು ರೈತರು ಪೇಮೆಂಟ್ ಮಾಡಿದ್ದೆವು. ದಿನನಿತ್ಯ ಏನು ಒಂದೇ ದಿನ 78 ಕೋಟಿ ಸಕ್ಕರೆ ಮಾರಿಲ್ಲ, ದಿನ 1 ಕೋಟಿ 2 ಕೋಟಿ ಸಕ್ಕರೆ ಮಾರಾಟ ಮಾಡಿದ್ದು ಅವರು ಬ್ಯಾಂಕ್ ಖಾತೆಯಲ್ಲಿ ಜಮಾ ಆಗಿದೆ. ಅವ್ರಿಗೆ ಒಂದು ವೇಳೆ ನಮ್ಮ ಸಕ್ಕರೆ ಮಾರಾಟ ಆಗ್ತಾಯಿದೆ, ಅದು ಬ್ಯಾಂಕ್ ಇದೆ, ಸುಮ್ಮನೆ ಇಲ್ಲ, ಒಂದೊಂದು ಸೆಕೆಂಡ್ ಅವ್ರು ನೋಡಬೇಕಾಗ್ತದೆ. ಮಾರಾಟ ಮಾಡ್ತಾ ಇದ್ದಾರೆ ಅಂತ ಗೊತ್ತಂದ್ರೆ ಅವ್ರು ಅವತ್ತೇ ಅಕೌಂಟ್ ಫ್ರೀಜ್ ಮಾಡಬೇಕಾಗಿತ್ತು. ಅವ್ರ ಹತ್ರನೇ ದುಡ್ಡಿತ್ತು, ಅವರು ನಮಗೆ ಉಪಯೋಗ ಮಾಡ್ಲಿಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ಎಲ್ಲವೂ ಗೊತ್ತಿದ್ದು ಮಾಡಿ ಈ ಕಡೆ ರೈತರದಾಗೂ ಬದಲಾಮಾಗಬಾರ್ದು. ರೈತರು ಪೇಮೆಂಟ್ ಮಾಡೋಸ್ತನ ಸುಮ್ಮ ಇರಬೇಕು. ರೈತರು ಪೇಮೆಂಟ್ ಆಗಿದ್ದ ಬಾದ DK ಸಿದ್ದರಾಮು ಮತ್ತು ಅವರ ಆಡಳಿತ ಮಂಡಳಿಯವ್ರ ಮ್ಯಾಗೆ ಕೇಸ್ ಮಾಡಿ ಜೈಲಿಗೆ ಹಾಕಬೇಕು ಅಂತ ಈಶ್ವರ್ ಖಂಡ್ರೆ ಅವರು ನೇರವಾಗಿ ಹುನ್ನಾರ ಮಾಡಿದ್ದಾರೆ. ಇದರಲ್ಲಿ ಬೇರೆ ಯಾವುದೇ ದುರುಪಯೋಗ ಆಗಿಲ್ಲ. 78 ಕೋಟಿ ಸಾಲ ದುರುಪಯೋಗ ಆಗಿಲ್ಲ. ಅಲ್ಲಿ ಸಾಲ ಆಗಿದೆ 55 ಕೋಟಿ ಮಾತ್ರ ನಾವು ಸಾಲ ತೊಗೊಂಡಿದ್ದೆವು. ಬಡ್ಡಿಗೆ ಬಡ್ಡಿ ಎಕ್ಸ್ಟ್ರಾ FRP ಕೊಟ್ಟೆ ಕಾರಣಕ್ಕಾಗಿ ಆ ಎಲ್ಲ ಕಾರಣಕ್ಕಾಗಿ 700 ಕೋಟಿ ರೂಪಾಯಿ ಸಾಲ ಆಗಿದೆ. ಯಾವ ಬ್ಯಾಂಕು ನಮಗೆ ಸಾಲ ಕೊಡ್ತಾ ಇಲ್ಲ. ಅದಕ್ಕೆ ಇದು ಸಕ್ಕರೆ ಮಾರಾಟ ಮಾಡಿ ನಾವೇನು ಬೇರೆಯವ್ರ ಥರ ಸರ್ಕಾರಕ್ಕೆ ರೊಕ್ಕ ಕೊಡ್ರಿ ಅಂತ ಕೇಳಕ್ಕೆ ಹೋಗಿಲ್ಲ. BSSK ಸರ್ಕಾರದಿಂದ ರೊಕ್ಕ ಕೇಳಕ್ಕೆ ಬಂದರು. ನಾವೇನು ಬೇರೆ ಯಾವ ತಪ್ಪುಗಳು ಮಾಡಿಲ್ಲ. ಅಲ್ಲೇ ಇರ್ತಕ್ಕಂಥ ಸಕ್ಕರೆ ಅವ್ರ ಗಮನಕ್ಕೆ ತಂದು ಅವ್ರ ಬ್ಯಾಂಕ್ ಮೂಲಕವೇ ಮಾಡಿ ರೈತರಿಗೆ ಕೊಟ್ಟಿನಿ. ಆ ರೈತರಿಗೆ ಪೇಮೆಂಟ್ ಕೊಟ್ಟಿದ್ದ ಒಂದು ಸಜಾ ಅಂತೇಳಿ ಇವತ್ತು ನನಗೆ ಜೈಲಿಗೆ ಹಾಕೋ ಪ್ರಯತ್ನ ನಡೆಸಿದ್ದಾರೆ. ಶುಕ್ರವಾರ ಬೇಕಂತ ಅರೆಸ್ಟ್ ಮಾಡಿ ನಾಳೆ ಶನಿವಾರ ರವಿವಾರ ಬಂದಿದೆ. 2 ದಿನ DK ಸಿದ್ದರಾಮಯ್ಯ ಜೈಲಿನಾಗ ಇಕ್ಕಬೇಕು ಅಂತ ಈಶ್ವರ್ ಖಂಡ್ರೆ ಅವರು ಸ್ವತಃ ಇಷ್ಟು ಫೋನ್ ಮಾಡತ್ತಾರ ಪೊಲೀಸ್ ಅಧಿಕಾರಿಗಳಿಗೆ, ಇಷ್ಟು ಪ್ರೆಷರ್ ತರ್ಲತ್ತಾರ. ನಾನು ಕಣ್ಣಿದ್ರೆ ಅಲ್ಲಿ ಹೇಳತ್ತಾರ, ಸರ್ ಇದು ಅರೆಸ್ಟ್ ಮಾಡೋ ಪ್ರಕರಣ ಅಲ್ಲ ಸರ್, ಅವ್ರಿಗೆ ನೋಟಿಸ್ ಕೊಡಬೇಕಾಗ್ತದೆ. 78 ಕೋಟಿ ಪ್ರಕರಣದ ನಮ್ಮ ಅಧೀನ ಬರಲ್ಲ, ಇದು ನಾವು ತನಿಖೆ ಮಾಡಬೇಕಾಗ್ತದೆ. ಒಂದು ಸರಿನೂ DK ಸಿದ್ದರಾಮಯ್ಯವ್ರಿಗೆ ನಾವು ನೋಟಿಸ್ ಕೊಟ್ಟಿಲ್ಲ. ಬಟ್ ಅವ್ರ ಒಪಿನಿಯನ್ ತೊಗೋಬೇಕಾಯ್ತದ ಅಂತ ಅಂದ್ರೂ ಸಹಿತ ನಾ ಹೇಳತ್ತೀನಿ ಅರೆಸ್ಟ್ ಮಾಡಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಈ ರೀತಿ ಮಾಡಿದ್ದಾರೆ. ಅವ್ರ ವಿರುದ್ಧ 2 ಸರಿ MLA ಎಲೆಕ್ಷನ್ ನಿಂತೀನಿ. ಒಂದು ಸರಿ 50,000, ಒಂದು ಸರಿ 65,000 ಓಟ್ ತೊಗೊಂಡಿನಿ. ಆ ಹೊಟ್ಟೆ ಕೆಚ್ಚಿದೆ ಅವರಿಗೆ. ಅದ್ರ ಬಾದ್ ಅವ್ರ ತಮ್ಮ ಅಮರ್ ಖಂಡ್ರೆ ಮಾಡಿರ್ತಕ್ಕಂಥ 160 ಕೋಟಿ ರೂಪಾಯಿ ಹಗರಣ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲು ಮಾಡಿದ್ದೀನಿ. ಇಷ್ಟರಲ್ಲೇ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿ ಈಶ್ವರ್ ಖಂಡ್ರೆ ಅವ್ರ ಮ್ಯಾಗೂ ಕೇಸ್ ಮಾಡಿರಿ ಅಂತ ಕೇಳವಿದ್ದೀನಿ. ಅದೆಲ್ಲ ಗೊತ್ತಾಗಿ ಇದೊಂದು ಸುಳ್ಳು ಪ್ರಕರಣವನ್ನು ತೊಗೊಂಡು ನನಗೆ ಒಳಗೆ ಹಾಕ್ತಕ್ಕಂಥ ಪ್ರಯತ್ನ ನಮ್ಮ ಮನೆಗೆ ಬಂದಿದ್ರು. ವಿಚಾರಣೆಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಸರ್ ಅಂದರು. ಜನವಾಡ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಗಿದೆ ಅಂದರು. ಅದೇ ಬಂದ್ಮೇಲೆ ಇಲ್ಲ ಸರ್ ಜನವಾಡದಾಗ ಒತ್ತಡ ಬರ್ತದೆ, ನಿಮ್ಮ ಜನ ಎಲ್ಲ ಬರ್ತಾರೆ, ಅದಕ್ಕೆ ಮನ್ನಳ್ಳಿ ಕರ್ಕೊಂಡು ನಡೆದೆ ನಿಮ್ಗಂದ್ರು. ಮನ್ನಳ್ಳಿ ಪೊಲೀಸ್ ಸ್ಟೇಷನ್ ನಮ್ಮ ಜನ ಅಲ್ಲೆಲ್ಲ ಅಲ್ಲಿ ಹೋಗ್ಯಾರ. ಈಗ ಮನ್ನಳ್ಳಿ ಅದ್ರ ಮಧ್ಯೆ ಇಲ್ಲಿ ಕೋರ್ಟ್ ಮುಂದೆ ನಿಂದಿರಿಸಿದ್ರು. ಇಲ್ಲಿ ಏನೇನು ಫೋನ್ ಬಂದು ಗೊತ್ತಿಲ್ಲ. ಒಳಗಿರ್ತಕ್ಕಂಥ ಎಲ್ಲರ ಒಪಿನಿಯನ್ ಅದ, ನಾ ಯಾರ ಹೆಸರು ಹೇಳ ಬರಲ್ಲ. ಇಲ್ರಿ ಇದು ಅರೆಸ್ಟ್ ಮಾಡೋ ಪ್ರಕರಣ ಅಲ್ಲ, ಅರೆಸ್ಟ್ ಮಾಡಬೇಡ್ರಿ, ಸ್ಟೇ ಬಂದದು. ಮತ್ತು ಎಲ್ಲಕ್ಕಿಂತ ದೊಡ್ಡ ಮಾತಂದ್ರೆ ಇವರು ತರಾತುರಿಯಲ್ಲಿ 8 ದಿನದಾಗ ಇನ್ಕ್ವೈರಿ ಮಾಡ್ತಾರೆ. ಸರ್ಕಾರ ಒತ್ತಡ ತಂದು 65 ಇನ್ಕ್ವೈರಿ 68 ಇನ್ಕ್ವೈರಿ ಮಾಡ್ಯಾರ. ಮಾಡಿ ನಮಗೆ ಅವಕಾಶನೇ ಕೊಟ್ಟಿಲ್ಲ. ಒಂದು ವರದಿ ಕೊಟ್ಟಾರ. ಆ ವರದಿ ಅಗೇನೆಸ್ಟ್ ನಾವು ಬೆಂಗಳೂರು ಅಡಿಷನಲ್ ರಿಜಿಸ್ಟ್ರರ್ ಸ್ಟೇ ತೊಗೊಂಡಿದ್ದೆವು. ಸ್ಟೇ ಇದ್ದಾಗ ಇವ್ರಿಗೆ FIR ಮಾಡೋಕ್ಕೆ ಬರಲ್ಲ. ಅದು ಯಾವುದೂ ಅವ್ರು ಕನ್ಸಿಡರ್ ಮಾಡೋಕ್ಕೆ ತಯಾರಿಲ್ಲ, ಅವ್ರ ತಲೆಗೆ ತೊಗೊಳಕ್ಕೆ ತಯಾರಿಲ್ಲ. ಆ ಸ್ಟೇ ಇದ್ದರೂ ಅವ್ರು ತೊಗೊಳಕ್ಕೆ ಬರಲ್ಲ. ಆ್ಯಕ್ಚುಲಿ ವಿಚಾರಣೆದಾಗ ಆ ಸ್ಟೇ ಕಾಪಿ ನಾವು ಪ್ರೊಡ್ಯೂಸ್ ಮಾಡಿದ್ರೆ ಅವ್ರಿಗೆ FIR ಮಾಡೋಕ್ಕೆ ಬರಲ್ಲ. ಅವ್ರು ಮೊದಲೇ FIR ಮಾಡ್ಕೊಂಡೇ ಬಂದರು ನಮ್ಮ ಮನೆಗೆ. ಅದಕ್ಕೆ ಈಗ ನಾ ಸೈನ್ ಮಾಡಕ್ಕೆ 11:30 ಅಂತ ಮಾಡೀನಿ. ಅವ್ರು 9 ಗಂಟೆಗೆ ಅರೆಸ್ಟ್ ಅಂತ ತೋರಿಸ್ಯಾರ. ಈಗ ಅವರೇ ಹೆಂಗೆ ತೋರಿಸ್ತಾರೆ ನೋಡ್ಕೋಬೇಕು. ಈಗ ನನ್ನ ಮ್ಯಾಗ ಉಳಿದ ಒಂದು 3-4 ಜನ DCC ಬ್ಯಾಂಕ್ದ ಅಧಿಕಾರಿಗಳು, ಚನ್ನಬಸಯ್ಯ ಸ್ವಾಮಿ, ಸದಾಶಿವ ಪಾಟೀಲ, ಮಲ್ಲಿಕಾರ್ಜುನ್ ಮಹಾಜನ, ರಾಯಲ್ ಅಹಮದ್ ಅಂತ, ಮತ್ತು ನಮ್ಮ ಈ ಥರ ಡೈರೆಕ್ಟರ್ಗಳು ಅಂತೇಳಿ ಬರ್ದಾರ ಅವರು. ಇರಲಿ ನೋಡಿರಿ, ಒಂದು ಹೇಳ್ತೀನಿ, ನಾವಾಗಲಿ ನಮ್ಮ ಡೈರೆಕ್ಟರ್ಗಳಾಗಲಿ ಯಾವುದೇ ತಪ್ಪು ಮಾಡಿಲ್ಲ, ಯಾವುದೇ ಅವ್ಯವಹಾರ ಮಾಡಿಲ್ಲ, ಯಾವುದೇ ಲೂಟಿ ಮಾಡಿಲ್ಲ. ಲೂಟಿ ಮಾಡಿದವ್ರು ಕಂಪೌಂಡ್ ವಾಲ್ಗಳು ಕಣ್ಣು ಎದುರೇ ಕಾಣಿಸ್ತಾ ಇವೆ. ಆ ಲೂಟಿ ಮಾಡಿದವ್ರಿಗೆ ಬಿಟ್ಟು ಲೂಟಿ ಮಾಡಲಾರ್ದವ್ರಿಗೆ ಹಿಡಿತಕ್ಕಂಥ ಪ್ರಯತ್ನ ನಡೆದಿದೆ. 5 ವರ್ಷದಾಗ ನಾನು ಯಾವುದೇ ಸಾಲ ತೊಗೊಂಡಿಲ್ಲ. ನಾ ಅಧ್ಯಕ್ಷ ಆದ್ಮೇಲೆ ಯಾವುದೇ ಹೊಸ ಸಾಲನ ತೊಗೊಂಡಿಲ್ಲ. ಇದ್ದಿದ್ದು ರಿನ್ಯೂ ಮಾಡಿಕೊಂಡು ಅಲ್ಲಿಂದಲೇ ನಾನು ನಡೆಸ್ಕೊಂಡು ಅದೇ ಒಂದು ಅಪರಾಧ. ಅಂದರೆ ಈ ಸರ್ಫೇಸಿದಾಗ ಆಲ್ರೆಡಿ ಅವ್ರು ಜಾರಿ ಮಾಡಿದ್ದಾರೆ. ಸರ್ಫೇಸಿದಾಗ ಇನ್ಕ್ವೈರಿ ನಡೆದು ರಿಕವರಿ ನಡೆದು ಅದ್ರ ಬದಲು ಇದು ಹೊಸದಾಗಿ ಮಾಡಿ ಪಾಪ ಅವ್ರು ಏನಾರ ಮಾಡಿ DK ಒಳಗೆ ಹಾಕ್ಬೇಕು. ಈಗ ಯಾಕಂದ್ರೆ ಮುಂದೆ ಇನ್ನೂ ನಾವು ಭಾಳಷ್ಟು ಕೇಸ್ಗಳು ಮಾಡವಿದ್ದೀನಿ. ಈಗ ಆಲ್ರೆಡಿ ಮಾಡೀನಿ, ಇನ್ನೂ ಮಾಡವಿದ್ದೀನಿ. ಅವೆಲ್ಲ ಮಾಡೋಕೆ ರೊಕ್ಕಿಸ್ಬೇಕು, ನನಗೆ ಅನ್ನಿಸ್ಬೇಕು ಅಂತ ಒಂದು ಪ್ರಯತ್ನ ಇದೆ.
ಕೋರ್ಟ್ನಾಗ ಇನ್ನೂ ವಿಚಾರಣೆ ಆಗಿಲ್ಲ. ಈಗ ನನಗೆ ಏನೋ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರಂತ, ಹೆಲ್ತ್ ಚೆಕಪ್ ಮಾಡಿ ಆಮೇಲೆ ಕೋರ್ಟಿಗೆ ತಂದು ಪ್ರೊಡ್ಯೂಸ್ ಮಾಡ್ತಾರೆ ಸುದ್ದಿ ಇದೆ. ನನಗೆ ಗೊತ್ತಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಏನು ಮಾಡ್ತಾರಂತ. ಸರ್ ಈಗ ಪೊಲೀಸ್ ನಿಮ್ಗೆ ಅರೆಸ್ಟ್ ಮಾಡಕ್ಕೆ ಬಂದಿದ್ದಾರೆ, ಏನಂತ FIR ಅಲ್ಲಿ ಬರ್ದಿದ್ದಿದೆ ಸರ್? FIR ಅಲ್ಲಿ ಅದೇ ಕಂಪ್ಲೇಂಟ್ ಡೀಟೇಲ್ ಹೇಳಿ ಏನಾಗಿದೆ ನೋಡಿ. ಇನ್ನೂ ಕಾಪಿ ಕೊಟ್ಟಿಲ್ಲ ನನಗೆ, ನಾನು ಸುಳ್ಳು ಹೇಳಬಾರ್ದು ನಿಮ್ಗೆ. ಕಾಪಿ ಕೊಡ್ತಾರೆ. ಈಗ 78 ಕೋಟಿ ಸಕ್ಕರೆ ಬಗ್ಗೆದಾಗೆ ನೀವು ಮೋಸ ಮಾಡಿರಿ ಬ್ಯಾಂಕಿಗೆ. ನೀವು ಬ್ಯಾಂಕಿಗೆ ಒತ್ತಿಟ್ಟು ಸಾಲ ಸಕ್ಕರೆ ಮಾರಾಟ ಮಾಡಿರಿ, ಅದ್ರಾಗ ರೈತರು ಪೇಮೆಂಟ್ ಮಾಡಿರಿ ಅಂತ ಬರ್ದಿಲ್ಲ, ಬೇರೆಡೆ ವರ್ಗಾಯಿಸಿದ್ರಿ ಅಂತ ಬರ್ದಾರೆ. ಅಂದ್ರೆ ಜಡ್ಜ್ ಅವ್ರಿಗೆ ಅಲ್ಲಿ ಕನ್ಫ್ಯೂಸ್ ಮಾಡಬೇಕು ಅಂತ ರೈತರಿಗೆ ಕೊಟ್ಟರೆ ಅಂದ್ರೆ ಮತ್ತು ನಮ್ಮ ಫೇವರ್ ಆಯ್ತಲ್ಲ. ಅವ್ರು ಅಷ್ಟರ ಮಟ್ಟಿಗೆ ಪ್ಲ್ಯಾಂಡಾಗಿ ಮಾಡಿದ್ದಾರೆ. ಪರವಾಗಿಲ್ಲ, ಎದುರಿಸೋಣ. ಅದಕ್ಕೆ ನನಗೂ ಇದೆ. ನಾನು ಒಬ್ಬ ಮಾಜಿ ಸೈನಿಕನ ಮಗ ಇದ್ದೀನಿ. ಇವತ್ತಿನ ತನಕ ಯಾವ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ದಾಗ ಪಾಲ್ಗೊಂಡಿಲ್ಲ. ನಾನು ಯಾವತ್ತೂ ನನ್ನ ಮೇಲೆ ಒಂದು ಕೇಸ್ ಇಲ್ಲ. ಆದರೂ ಅವ್ರು ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈಶ್ವರ್ ಖಂಡ್ರೆ ಅವರಿಗೆ ಅಭಿನಂದನೆ ಹೇಳ್ತೀನಿ. ರಾತ್ರಿ 12 ಗಂಟೆಗೆ ಎಲ್ಲಿ ಕರೆದು ಯಾರು ಕಾಲು ಬಿದ್ದರು ಅನ್ನೋದು ಮುಂದಿನ ಸಂದರ್ಭದಲ್ಲಿ ನಾನು ಸ್ಪಷ್ಟ ಅನಿವಾರ್ಯ ಆಗುತ್ತೆ. ಮತ್ತು ಒಂದು ವೇಳೆ ನಾನು ಹೇಳ್ತೀನಿ, ನಾನೇನಾದರೂ ಸತ್ತರೆ ಈಶ್ವರ್ ಖಂಡ್ರೆ, ಅಮರ್ ಖಂಡ್ರೆ ಮತ್ತು ಆ CEO ಮಂಜುಳ 3 ಜನ ಕಾರಣ ಆಗ್ತಾರೆ. ನಾನು ಆಲ್ರೆಡಿ ಮೆಸೇಜ್ ಹಾಕಿನಿ. ಅದು ನಮ್ಮ ತಮ್ಮ ನಿಮ್ಗೆ ಎಲ್ಲರಿಗೂ ಮೆಸೇಜ್ ಫಾರ್ವರ್ಡ್ ಮಾಡ್ತಾರೆ. ನಾನು ಹೆದರ ಮನುಷ್ಯ ಅಲ್ಲ. ಅದ್ರ ಸತ್ತ ಹೇಳೋಕ್ಕಾಗಲ್ಲ. ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಶುಗರ್ ಇದೆ. ದಿನ ಬೆಳಗ್ಗೆ ಸಂಜೆಗೆ 2 ಸರಿ ಇನ್ಸುಲಿನ್ ತೊಗೋತೀನಿ. ಬೇಕಂತ ಕೊಡ್ಲತ್ತ. ನಾ ಏನಾದರೂ ತಪ್ಪು ಮಾಡಿದರೆ ನಂಗೆ ಮಾಡಿ. ನಾ ಯಾವ್ದಾರ ಕಳುವು ಮಾಡೀನಿ, ಯಾವ್ದಾರ ಅತ್ಯಾಚಾರ ಮಾಡೀನಿ, ಯಾವ್ದಾರ ಲೂಟಿ ಮಾಡೀನಿ ಅಂದ್ರೆ ಮಾಡಿ. ರೈತರು ಪೇಮೆಂಟ್ ಮಾಡಿದಕ್ಕೆ ನೀವು ಒಳಗೆ ಹಾಕ್ತೀರಿ ಅಂತಂದ್ರೆ ಈಶ್ವರ್ ಖಂಡ್ರೆ ಈಗಾಗಲೇ ಹಳಿಕಟ್ ಫ್ಯಾಕ್ಟ್ರಿ ಬಂದಾಗ ನಿಮ್ಮ ಅಪ್ಪರ ಹೆಸರು ಮ್ಯಾಗ ಇತ್ತದು ಭೀಮಣ್ಣ ಸನ್ ಆಫ್ ಶಿವಲಿಂಗಪ್ಪ ಖಂಡ್ರೆ ಲಿಮಿಟೆಡ್. ನೀವು MLA, ನೀವು ಮಂತ್ರಿ, ನೀವು MP, ನೀವು ಮಿನಿಸ್ಟ್ರಿ ಇದ್ದಾಗ ತಮ್ಮ ಬ್ಯಾಂಕ್ ಅಧ್ಯಕ್ಷ ಇದ್ದಾಗ ಅದು ಉಳಿಸ್ಕೊಳಕ್ಕಾಗಿಲ್ಲ. ಅದು ನಿಮ್ಗೊಂದು ರೀತಿ ತಾಯಿ ಇದ್ದಂಗೆ ಇತ್ತು. 40 ವರ್ಷ ಅದ್ರ ಕಾರ್ ತೊಗೊಂಡು ತಿರುಗಿರಿ, ಅದ್ರ ಮ್ಯಾಗ ಬದುಕಿರಿ ನೀವು. ಇವತ್ತು ಏನಾರ ಖಂಡ್ರೆ ಪರಿವಾರ ಬದುಕಿ ಅಂದ್ರೆ ಹಳಿಕಟ್ ಫ್ಯಾಕ್ಟ್ರಿ ಮ್ಯಾಗ ಅದು ಉಳಿಸ್ಕೊಳಕ್ಕಾಗಿಲ್ಲ. ಈಗ ನಾರಂಜ ಗುರುಪದಪ್ಪರು ಸ್ಥಾಪನೆ ಮಾಡಿದಂಥ ನಾರಂಜ ಬಿಯನ್ನು ಮುಡಿಸ್ಲಾಕ ಹೊಂಟಿರಲ್ಲ. ಜನರ ಮುಂದೆ ಹೋಗ್ತೀನಿ ನಾನು, ಜನ